ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು. ಅದು ಏನಂದರೆ, ನಾನು ಈ ಗಾಡಿನ ತಗೊಂಡಿದ್ದೀನಿ. ಈ ಗಾಡಿ ಬಗ್ಗೆ ಹೇಳೋದಾದರೆ ಏಥರ್ ರಿಸ್ಟಾ Z 2.9 kWh ಬ್ಯಾಟ್ರಿ ಕೆಪಾಸಿಟಿ ಗಾಡಿ. ಪೆಟ್ರೋಲ್ ಗಾಡಿನೇ ತಗೋಬೋದಿತ್ತು, ಬಟ್ ಡೈಲಿ ಲೋಕಲ್ ಅಲ್ಲಿ ಯೂಸ್ ಮಾಡಬೇಕು. ಇದರ ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ 121 ಕಿಲೋಮೀಟರ್ IDC ರೇಂಜ್ ಇದೆ, ಬಟ್ ರಿಯಲ್ ವರ್ಲ್ಡ್ ಅಲ್ಲಿ 100 ಕಿಲೋಮೀಟರ್ ಬಂದ್ರೆ ಹೆಚ್ಚು. ಈ ಗಾಡಿನ ನಾನು ನಮ್ಮಮ್ಮ ಮತ್ತೆ ನನ್ನ ತಂಗಿಗೋಸ್ಕರ ತಗೊಂಡಿದ್ದೆ. ವೀಕ್ ಡೇಸ್ ಅಲ್ಲಿ ಅವ್ರು ಯೂಸ್ ಮಾಡ್ತಾರೆ, ವೀಕೆಂಡ್ ಅಲ್ಲಿ ನಾನು ಇದರಲ್ಲೇ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ? ಮೊದಲನೇ ವಿಡಿಯೋ, ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ರಿಸ್ಟಾ ಬೈಕ್ ಬಗ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮಾಡಿ. ನನಗೇನಾದ್ರೂ ತಿಳಿದಿದ್ರೆ ನಾನು ನಿಮ್ಮ ಹತ್ರ ಅದನ್ನ ಹೇಳ್ಕೊತೀನಿ. ಈ ರಿಸ್ಟಾ ಬೈಕ್ ನಲ್ಲಿ 2 ಮೋಡ್ಸ್ ಇರುತ್ತೆ, ಒಂದು ಎಕೋ ಮೋಡ್ ಮತ್ತೆ ಜಿಪ್ ಮೋಡ್. ಹಾಗೆ ಇದರಲ್ಲಿ ರೇಂಜ್ ಎಷ್ಟು ಕೊಡುತ್ತೆ, ಎಷ್ಟು % ಚಾರ್ಜಿಂಗ್ ಇದೆ, ಹಾಗೆ ಎಷ್ಟು ಕಿಲೋಮೀಟರ್ ನಾವು ಓಡಿಸಿದೀವಿ ಇದುವರೆಗೂ ಅನ್ನೋದನ್ನೆಲ್ಲ ನಾವು ತಿಳ್ಕೊಬಹುದು. ಮೀಟರ್ ಕನ್ಸೋಲ್ ನಲ್ಲಿ ಇದೆಲ್ಲ ಇರುತ್ತೆ. LED ಲೈಟ್ ಇರೋದ್ರಿಂದ ನೈಟ್ ವಿಷನ್ ಎಲ್ಲ ಸೂಪರ್ ಆಗಿ ಕಾಣಿಸುತ್ತೆ. ರಾತ್ರಿ ಹೊತ್ತೆಲ್ಲ ಆರಾಮಾಗಿ ಹೋಗ್ಬೋದು. LED ಇರೋದ್ರಿಂದ ಏನು ನಮ್ಗೇನಂತ ತೊಂದರೆ ಏನಾಗೋದಿಲ್ಲ. ಸಖತ್ತಾಗಿ ವಿಸಿಬಿಲಿಟಿ ಏನು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಯೂ ಟರ್ನ್ ಕೂಡ ಈಸಿಯಾಗಿ ಮಾಡ್ಕೋಬಹುದು, ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ಕೋಬಹುದು. ಒಳ್ಳೆ ಹ್ಯಾಂಡ್ಲಿಂಗ್ ಇದೆ ಈ ಗಾಡಿ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ವಾರಕ್ಕೆ 2 ಸರಿ ಚಾರ್ಜ್ ಹಾಕ್ಲೇಬೇಕು. ನೈಟು ಫುಲ್ ಚಾರ್ಜ್ ಮಾಡೋದು, ಸಂಡೇ ಬೆಳಗ್ಗೆ ತಗೊಂಡು ರೇಂಜ್ ಟೆಸ್ಟ್ ಮಾಡೋದು. ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ರಿಸ್ತಾ ಅಲ್ಲಿ ಏನಾದರೂ ಬಂದಿದ್ರೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ನೀವು ನನಗೆ ಕೇಳಿದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಎವ್ರಿ ಸಂಡೇ ನಮ್ಮ ವ್ಲಾಗ್ ಮಾಡ್ತೀನಿ. ಆ ವ್ಲಾಗನ್ನು ನೀವು ಫಾಲೋ ಮಾಡಿ. ಎವ್ರಿ ಸಂಡೇ ಮೋಟೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಕೂಡ ಎಲೆಕ್ಟ್ರಿಕ್ ಬೈಕ್ನಲ್ಲೇ. ಸೊ ತಾವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.